ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರುವಂಥ ಈ ಮಿಕ್ಸ್ಚರು ನಾನು ಬ್ರೆಡ್ಡಿಂದ ಮಾಡಿರೋದು. ಸೊ ಯಾವ ರೀತಿ ಮಾಡೇನಿ ನಾನು ಅನ್ನೋದನ್ನು ಈ ವಿಡಿಯೋದೊಳಗೆ ಕಂಪ್ಲೀಟಾಗಿ ತೋರಿಸಿರ್ತೇನೆ. ಅದಕ್ಕೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮ್ಗೆ ಹೇಳ್ತಾನೆ ನೋಡ್ರಿ. ಮೊದಲಿಗೆ ನಾನಿಲ್ಲಿ 4 ವೈಟ್ ಬ್ರೆಡ್ ತಗೊಂಡನಿ. ಮತ್ತು ಇದು ಬಂದ್ಬಿಟ್ಟು ಮೀಡಿಯಂ ರವೆ, ಉಪ್ಪಿಟ್ಟು ರವೆ ಅಂತಾರಲ್ಲ ಅದು, ಕಡಲೆ ಹಿಟ್ಟು, ಕರಿಬೇವು, ಜೀರಿಗೆ, ಕಾಳುಮೆಣಸು, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾ ಕಾಳು, ಪುಟಾಣಿ ಕಾಳು, ಇದು ಡ್ರೈ ಫ್ರೂಟ್ಸು. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ತಗೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸು ಇವತ್ತು ನಾವು ಮಾಡಬೇಕಾಗಿರೋ ಸೇವಿಗೆ ಬೇಕಾಗಿರೋದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ನಾನೇನು ತಗೊಂಡಿದ್ನಲ್ಲ 4 ವೈಟ್ ಬ್ರೆಡ್, ಅದ್ರದ್ದು ಎಡ್ಜಸ್ನೆಲ್ಲ ಈ ರೀತಿ ನಾನು ಕಟ್ ಮಾಡ್ಕೊತಾನೆ ನೋಡ್ರಿ. ನಾನಿಲ್ಲೇ ಬ್ರೆಡ್ಡಿನ ಮಧ್ಯದಲ್ಲಿರುವ ಬಿಳಿ ಭಾಗನ ಅಷ್ಟೇ ಯೂಸ್ ಮಾಡ್ಕೊಳಕತ್ತಿರೋದ್ರಿಂದ ಈ ಬ್ರೆಡ್ಡಿನ ಎಡ್ಜಸ್ ಎಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ಆದ್ರಿಂದ ಇದೇನು ಕಪ್ಪು ಭಾಗ ಇರುತ್ತಲ್ಲ ಇದನ್ನ ನೀಟಾಗಿ ತಕ್ಕೊಂಬಿಡ್ರಿ. ಸೊ ಇವಾಗ ನೀನಿಲ್ಲೇ 4 ಬ್ರೆಡ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ ನೋಡ್ರಿ ಇಲ್ಲೇ. ಸೊ ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಈ ರೀತಿ ಒಂದು ಜಾರ್ ತಗೊಂಡು ನಾನಿಲ್ಲೇ ಇವನ್ನ ಪೀಸ್ ಮಾಡಿ ಹಾಕ್ಕೊಂತ ನೋಡ್ರಿ ಇದಕ್ಕೆ. ಇದನ್ನ ಇವಾಗ ನಾನು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಬರ್ತಾನೆ. ಎಷ್ಟಾಗುತ್ತೋ ಅಷ್ಟು ಈ ಬ್ರೆಡ್ನ ನಾವು ನೈಸಾಗಿ ಪೌಡರ್ ಮಾಡ್ಕೊರಿ. ಆದರೂ ಇದು ಸ್ವಲ್ಪ ತರಿ ಇರ್ತೈತಿ, ಜಾಸ್ತಿ ತರಿ ಇರಾಕ್ ಹೋಗ್ಬಾರ್ದು. ಇವಾಗ ನಾನು ಏನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆಲ್ಲ ಅದು ಎಷ್ಟು ಕಪ್ ಬಂದತ್ತಂತೇಳಿ ನಾನಿಲ್ಲೇ ಅಳತಿ ಮಾಡ್ಕೊತಾನೆ ನೋಡ್ರಿ. ಈ ಕಪ್ಪನ್ನ ನಾನು ಇನ್ನು ಉಳಿದಂಥ ಪದಾರ್ಥ ಹಾಕ್ಕೊಳ್ಳೋದಕ್ಕೆ ಬಳಸ್ಕೊತಾನೆ. ನೀವು ನೋಡ್ತಿರ್ಬೋದು ಇಲ್ಲೇ 1 ಕಪ್ನಷ್ಟು ನನಗೆ ಈ ಬ್ರೆಡ್ಡಿನ ಪುಡಿ ಬಂದತಿ. ಇದನ್ನ ಇವಾಗ ನಾನು ಒಂದು ಬಟ್ಲಿಗೆ ಹಾಕ್ಕೊಳಕತ್ತಾನೆ. ಇವಾಗ ಇದೇ ಕಪ್ಪಿಂದ ಇನ್ನುಳಿದ ಪದಾರ್ಥಗಳನ್ನ ಹಾಕ್ಕೊಳ್ಳೋಣಂತ. ನಾನಿಲ್ಲೇ ಅವಾಗ ಏನು ಯೂಸ್ ಮಾಡಿರೋಂಥ ಮಿಕ್ಸರ್ ಜಾರ್ಗೆನ ಅರ್ಧ ಕಪ್ನಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಳಕತ್ತಾನೆ. ಅಂದ್ರೆ ಮೀಡಿಯಂ ರವೆನ, ಅಂದ್ರೆ 1 ಕಪ್ ಬ್ರೆಡ್ಡಿನ ಪುಡಿಗೆ ಅರ್ಧ ಕಪ್ನಷ್ಟು ರವೆ ಹಾಕ್ಕೊಂಡನಿ. ಮತ್ತು 1 ಸ್ಪೂನಷ್ಟು ನಾನಿಲ್ಲೇ ಕಡಲೆ ಹಿಟ್ಟನ್ನ ಹಾಕ್ಕೊಂಡ ನೋಡ್ರಿ. ಇದನ್ನೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಫೈನ್ ಪೌಡರ್, ಅಂದ್ರೆ ನುಣ್ಣಗೆ ಇದನ್ನು ಪೌಡರ್ ಮಾಡಿಕೊಂಡು ಬರ್ಬೇಕಾಕತಿ. ಇದು ಅಷ್ಟೇ ನೀವು ಮಿಕ್ಸರ್ಗೆ ಹಾಕುವಾಗ ಜಾಸ್ತಿ ನುಣ್ಣಗಾಗಲ್ಲ, ಸ್ವಲ್ಪ ಆದರೂ ತರಿ ಇದ್ದ ಬಿಟ್ಟಿರ್ತತಿ. ಸೊ ಏನೂ ಆಗಲ್ಲ. ಇವಾಗ ನಾನು ನೆಕ್ಸ್ಟ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳಕತ್ತಾನೆ. ನೆಕ್ಸ್ಟ್ ನಾನೇನು ಹಿಟ್ಟೆಲ್ಲ ಕಪ್ ಅಳತಿ ತೊಗೊಂಡಿದ್ನಲ್ಲೋ ಅದೇ ಕಪ್ಪಿನ ಅಳತೆಯಲ್ಲಿ ಇವಾಗ ನೀರು ಹಾಕ್ಕೊಳಕತ್ತಾನೆ. ಮೊದಲಿಗೆ ನಾನಿಲ್ಲಿ 1.5 ಕಪ್ನಷ್ಟು ನೀರು ಹಾಕ್ಕೊಂತಾನೆ ನೋಡ್ರಿ. ಅಂದ್ರೆ ನಮ್ಮ ಟೋಟಲ್ ಹಿಟ್ಟು ಬಂದ್ಬಿಟ್ಟು 1.5 ಕಪ್ನಷ್ಟು ಆಗೈತಿ. ಅದಕ್ಕೆ ನಾನಿಲ್ಲೇ 1.5 ಕಪ್ನಷ್ಟು ನೀರು ಹಾಕ್ಕೊಳಕತ್ತಾನೆ. ಇದಕ್ಕೆ ಇವಾಗ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾನೆ. ನೀವು ಎಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಸನ್ಫ್ಲವರ್ ಎಣ್ಣೆನ ಹಾಕ್ಕೊಂಡನಿ. ಇದಕ್ಕೆ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಅದು ಇಲ್ಲೇ ಸ್ಕಿಪ್ ಆಗೈತಿ. ಆದ್ರಿಂದ ನೆಕ್ಸ್ಟ್ ಇದು ಕುದಿ ಬರೋಕ್ಕಿಂತ ಮುಂಚೆನೇ ನಾನು ಮೊದಲಿಗೆ ಇಲ್ಲಿ ಉಪ್ಪಿಟ್ಟು ರವೆಯನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಅದನ್ನ ಇವಾಗ ನಾನು ಮೊದಲಿಗೆ ಹಾಕ್ಕೊಂತಾನೆ ನೋಡ್ರಿ. ಹಾಕ್ಕೊಂಡು ಇದನ್ನ ಈ ರೀತಿ ಗಂಟೋದು ಏನೂ ಇರಬಾರ್ದು, ಆ ರೀತಿ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ. ಇದು ಬೇಗ ಗಟ್ಟಿ ಆಗ್ತತಿ. ಆದ್ರಿಂದ ಸ್ಪೂನ್ನ ಬಿಡಾಕ ಹೋಗ್ಬೇಡ್ರಿ, ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾನ ಇರ್ರಿ. ಹಿಟ್ಟು ಗಟ್ಟಿ ಹಾಕೊಂತ ಬರಾಕತ್ತತಿ. ಈ ಟೈಮ್ ಒಳಗೆ ನಾನು ಇದಕ್ಕೆ ನಾವೇನು ಬ್ರೆಡ್ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಇವಾಗ ಹಾಕೊಳಕತ್ತಾನ ನೋಡ್ರಿ. ಬ್ರೆಡ್ ಏನು ಜಾಸ್ತಿ ಟೈಮ್ ತಗೊಳಲ್ಲ, ಆದ್ರಿಂದ ಇದನ್ನ ಲಾಸ್ಟಿಗೆ ಹಾಕೊಳತ್ತಾನ ನಾನಿಲ್ಲೇ. ಇದನ್ನು ಅಷ್ಟೇ ನಾವು ಯಾವುದೇ ರೀತಿ ಗಂಟಾಗ್ಲಿ ಏನೂ ಇಲ್ಲದೆ ಇರೋ ರೀತಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕಾಕತಿ. ಈ ರೀತಿ ಸ್ಪೂನ್ಲೆ ಪ್ರೆಸ್ ಮಾಡಿ ಇದನ್ನ ಚಂದಾಗ ನಾದ್ಕೊರಿ. ಅಲ್ಲೇ ಈ ರೀತಿ ಪಾತ್ರೆನ ಬಿಡ್ತಾ ಇದ್ರೆ ಹಿಟ್ಟು ಇದು ರೆಡಿ ಆಗೈತೆ ಅಂತೇಳಿ ಅರ್ಥ. ಸೊ ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊತಾನೆ ನೋಡ್ರಿ. ಆಫ್ ಮಾಡಿ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಂಗೆ ಬಿಟ್ಬಿಡ್ತಾನೆ. ಇದನ್ನ ಸ್ಟವ್ನ ಆಫ್ ಮಾಡೇನಿ ನಾನಿಲ್ಲೇ. 5 ನಿಮಿಷ ಆದಮೇಲೆ ಇವಾಗ ನಾನು ಪ್ಲೇಟ್ನ ಮತ್ತೆ ಓಪನ್ ಮಾಡಿ ನೀವು ನೋಡ್ತಿರ್ಬೋದು ಸ್ವಲ್ಪ ಹಿಟ್ಟು ಗಟ್ಟಿ ಆಗೈತಿ ಇದು. ಅದಕ್ಕೆ ನಾನು ಮತ್ತೊಂದು ಪರಾತದಂತ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳತಾನೆ ನೋಡ್ರಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬೇಯಿಸಿರುವಂಥ ಹಿಟ್ಟನ್ನ ಇದಕ್ಕೀಗ ಹಾಕ್ಕೊಳಕತ್ತಾನೆ. ಹಾಕ್ಕೊಂಡು ಇದನ್ನ ಚಂದಾಗ ಸಾಫ್ಟಾಗಿ ಎಷ್ಟಾಗುತ್ತೋ ಅಷ್ಟು ಇದನ್ನ ಸಾಫ್ಟಾಗಿ ನಾದ್ಕೋಬೇಕಾಕತಿ. ಸ್ವಲ್ಪ ಬಿಸಿ ಇರುವಾಗಲೇ ನಾದ್ಕೋರಿ, ಜಾಸ್ತಿ ತಣ್ಣಗಾಗೋವರೆಗೂ ಬಿಡಕ್ಕೆ ಹೋಗಬೇಡಿ.
ಇಲ್ಲಿ ಯಾವುದೇ ರೀತಿ ಮತ್ತೊಂದ್ಸಲ ನೀರು ಹಾಕ್ಕೊಂಡಿಲ್ಲ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂತ ಇದನ್ನ ನಾದ್ಕೋರಿ. ಈ ರೀತಿ ಮುಟ್ಟಿದ್ರೆ ಸಾಫ್ಟ್ ಇರಬೇಕು. ಇಷ್ಟು ಲೆವೆಲ್ವರೆಗೂ ನೀವು ನಾದ್ಕೋಬೇಕಾಕತಿ. ಈ ಹಿಟ್ಟನ್ನ ನಾನು ಇವಾಗ 2 ಭಾಗ ಮಾಡ್ಕೊಂಡಾನಿ. ಒಂದು ಭಾಗದೊಳಗೆ ನಾನು ಮಿಕ್ಸ್ಚರ್ ಮಾಡ್ಕೊಂತಾನಿ, ಇನ್ನೊಂದು ಭಾಗದೊಳಗೆ ನಾನು ಕೋಡ್ಬಳೆ ಮಾಡಿ ತೋರಿಸ್ತಾನೆ ನಿಮ್ಗೆ. ಸೊ ಮೊದ್ಲಿಗೆ ನಾವು ಸೇವ್ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನು ಒಂದು ಒತ್ತಳಿಗೆ ಈ ರೀತಿ ಎಣ್ಣೆ ಹಚ್ಕೊಳಕತ್ತಾನೆ, ಯಾಕಂದ್ರೆ ಹಿಟ್ಟೆಲ್ಲ ಹಿಡಿಬಾರ್ದಂತೇಳಿ. ಆಗ ನಮ್ದು ಹಿಟ್ಟಿಂದು ಒಂದು ಮುದ್ದೆನ ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳಕತ್ತಾನ ನೋಡ್ರಿ ನಾನು. ಸೊ ಇವಾಗ ಇದು ರೆಡಿ ಆಗೈತಿ. ಇಲ್ಲಿ ಎಣ್ಣೆನೂ ಕೂಡ ಕಾದತಿ. ಅದನ್ನ ನಾನು ಇಲ್ಲೇ ಒಂದು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳಕತ್ತಾನ ಇಲ್ಲೇ. ಇವಾಗ ನಾನು ಕಾದಿರುವಂಥ ಎಣ್ಣೆಗೆ ಡೈರೆಕ್ಟಾಗಿ ಈ ರೀತಿ ಇದನ್ನ ಒತ್ಕೊಂತಾನೆ ನೋಡ್ರಿ. ಲಾಸ್ಟ್ ನಾನು ಈ ರೀತಿ ಅದು ಎಡ್ಜಸ್ಟ್ನ ಬಿಡಿಸ್ಕೊಂಡ್ಬಿಡ್ರಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಬಬಲ್ಸ್ ಎಲ್ಲ ಬರತ್ತಲ್ಲ, ಇದು ನಿಲ್ಲೋವರೆಗೂ ನೀವು ಏನು ಸ್ಪೂನ್ ಅದು ಏನೂ ಹಾಕಕ್ಕೆ ಹೋಗಬೇಡಿ. ಇವಾಗ ನಾನು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿ ಹೊಳಿಸಾಕೊಂಡು ಇನ್ನೊಂದು ಸಲ ಇದನ್ನು ಚೆಂದಾಗ ಬೇಯಿಸ್ಕೊಳ್ಳೋಣ ಅಂತ. ನೀವು ನೋಡ್ತಿರ್ಬೋದು ಮತ್ತೊಂದು ಸಲ ಬಬಲ್ಸ್ ಎಲ್ಲ ನಿಂತ್ಕೊಂಡೈತಿ. ಇವಾಗ ನಾನು ಇದನ್ನು ತೆಗೆದಿಟ್ಕೊಳಕತ್ತೀನಿ. ಈ ರೀತಿ ನೀವು ಎಲ್ಲನೂ ಮಾಡ್ಬೇಕಾಕತಿ. ಇವಾಗ ನಾನು ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತಾನೆ ನೋಡ್ರಿ. ಬಬಲ್ಸ್ ನಿಲ್ಲೋಕ್ಕಿಂತ ಮುಂಚೆನ ನೀವು ತಿರುವು ಹಾಕಿದ್ರೆ ಈ ರೀತಿ ಇವು ಕಟ್ ಆಗ್ತಾವು. ಆದ್ರಿಂದ ಅದೇ ರೀತಿ ಸರ್ಕಲ್ ಶೇಪ್ ಬೇಕಂತಂದ್ರೆ ನೀವು ಅದು ಬಬಲ್ಸ್ ಎಲ್ಲ ನಿಲ್ಲೋ ಮಟ್ಟ ತಿರುವು ಹಾಕ್ಕೊಳಕ್ಕೆ ಹೋಗಬೇಡಿ. ಇದೇ ರೀತಿ ನಾನು ಈಗ ಎಲ್ಲಾನು ಈ ಸೇವ್ನ ಮಾಡಿಟ್ಕೊಂಡನಿ. ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಾವ ಅಂತೇಳಿ. ಅಷ್ಟೇ ಕ್ರಿಸ್ಪಿಯಾಗಿರ್ತಾವು. ನೆಕ್ಸ್ಟ್ ಇವಾಗ ಇದಕ್ಕೆ ಹಾಕೋದಕ್ಕೆ ನಾನು 1 ಕಪ್ನಷ್ಟು ಶೇಂಗಾನ ಇಲ್ಲಿ ಹಾಕ್ಕೊಳಕತ್ತಾನೆ. ಇದಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇವು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊರಿ. ಇವಾಗ ಇದನ್ನು ತಗೊಳಕತ್ತಾನೆ ನಾನಿಲ್ಲೇ. ನೆಕ್ಸ್ಟ್ ನಾನು ಒಂದು ಅರ್ಧ ಬಟ್ಟಲ್ದಷ್ಟಿಲ್ಲೇ ಪುಟಾಣಿ ಕಾಳು ಅಂದ್ರೆ ಹುರ್ಗಡ್ಲೆ ಕಾಳನ್ನ ಇದಕ್ಕೆ ಹಾಕ್ಕೊಂಡು ಇದನ್ನೂ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾನೆ ನೋಡ್ರಿ. ಇದು ಬೇಗ ಕಪ್ಪಾಗ್ತತಿ. ಹಾಕಿದ ತಕ್ಷಣ ತೆಗೆದುಬಿಡ್ರಿ. ನೆಕ್ಸ್ಟ್ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಈ ರೀತಿ 1 ಸೆಕೆಂಡ್ ಕಾಲ ಇದನ್ನ ಫ್ರೈ ಮಾಡ್ಕೊತಾನೆ. ಇದನ್ನು ಇವಾಗ ಅದೇ ಪ್ಲೇಟ್ಗೆ ಎತ್ತಿಟ್ಕೊತಾನೆ ನೋಡ್ರಿ ಈಗ. ಸೊ ಇವಾಗ ನಾನು ಈ ಪ್ಲೇಟ್ಗೆ ಎಲ್ಲಾನು ಈ ರೀತಿ ತೆಗೆದಿಟ್ಕೊಂಡಾನ ಇಲ್ಲೇ. ನೆಕ್ಸ್ಟ್ ನಾನು ಬೂಂದಿ ಕಾಳು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡಾನಿ. ಮತ್ತು ಸ್ವಲ್ಪ ಇದಕ್ಕೆ ಕಲರ್ ಹಾಕೊಂತಾನೆ ನೋಡ್ರಿ. ಕೇಸರಿ ಕಲರು, ಫುಡ್ ಕಲರು, ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ. ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊತಾನೆ ನೋಡ್ರಿ. ನಾನು ಯಾವುದೇ ರೀತಿ ಗಂಟಾಗಲಿ ಏನೂ ಇರಕ್ಕೆ ಹೋಗ್ಬಾರ್ದು. ನೀರು ಅಷ್ಟೇ ಒಮ್ಮೆ ಹಾಕಿ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊರಿ. ಬ್ಯಾಟರ್ ಯಾವ ರೀತಿ ಇರ್ಬೇಕಂತಂದ್ರೆ ತೀರಾ ಗಟ್ಟಿನೂ ಇರಕ್ಕೆ ಹೋಗ್ಬಾರ್ದು, ತೀರಾ ಅಳುಕು ಇರಕ್ಕೆ ಹೋಗ್ಬಾರ್ದು. ಈ ರೀತಿ ಮೀಡಿಯಮ್ ಆಗಿ ಇರ್ಬೇಕು ನೋಡ್ರಿ. ಇವಾಗ ಇದು ರೆಡಿ ಆಗೈತಿ. ನೆಕ್ಸ್ಟ್ ನಾನು ಇವಾಗ ಕಾದಿರುವಂಥ ಎಣ್ಣೆಗೆ ನಾನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ ಅವನ್ನಿವಾಗ ಚಂದಾಗ ಇವು ಅಷ್ಟೇ ರೀ ಜಾಸ್ತಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಚಂದಾಗ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು ದ್ರಾಕ್ಷಿ ಎಲ್ಲ ಈ ರೀತಿ ಉಬ್ಬಿರಬೇಕು ಮತ್ತು ಇವೆಲ್ಲ ಕಲರ್ ಚೇಂಜ್ ಆಗಿರಬೇಕು ಡ್ರೈ ಫ್ರೂಟ್ಸು. ಅಲ್ಲಿವರೆಗೂ ಇವನ್ನ ನೀಟಾಗಿ ಫ್ರೈ ಮಾಡ್ಕೊರಿ. ಇವಾಗ ನಾನು ಇವನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಾದ್ಮೇಲೆ ಇವಾಗ ನಾವು ಏನು ಹಿಟ್ಟು ಕಲಸಿಟ್ಟಿದ್ವಲ್ಲ ಅವನ್ನ ಈ ರೀತಿ ಓನ್ಗೆ ಹಾಕಿ ಬೂಂದಿ ಕಾಳು ಮಾಡ್ಕೊತಾನೆ ನೋಡ್ರಿ. ಇಲ್ಲಿ ನಾನು ಈ ರೀತಿ ನೀವು ಜಸ್ಟ್ ಶೇಕ್ ಮಾಡಿದ್ರೆ ಸಾಕು. ಇದನ್ನು ಅಷ್ಟೇ ನೀವು ಈ ರೀತಿ ಬಬಲ್ಸ್ ಇರೋದೆಲ್ಲ ಹೋಗೋವರೆಗೂ ಯಾವುದೇ ರೀತಿ ಸ್ಪೂನ್ನ ಮಧ್ಯದಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ಇದು ರೆಡಿ ಆಗೈತಿ. ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇನ್ನುಳಿದಂಥ ಹಿಟ್ಟಲ್ಲೇ ಇದೇ ರೀತಿ ನಾನು ಬೂಂದಿ ಕಾಳು ಮಾಡ್ಕೊತಾನೆ ನೋಡ್ರಿ. ಇನ್ನೊಂದೇನಂತಂದ್ರೆ ಬೇಕಿಂಗ್ ಸೋಡಾನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕೋರಿ. ಇಲ್ಲಾಂದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಂಡು ಆಯಿಲಿ ಆಗ್ತಾವು. ಆದ್ರಿಂದ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕೋ. ಇವಾಗ ನಾನು ಸ್ಟಾರ್ಟಿಂಗ್ 2 ಉಂಡೆ ಮಾಡಿಟ್ಟಿದ್ನಲ್ಲ ಅದರಲ್ಲಿ ಇನ್ನೊಂದು ಉಂಡೆ ತಗೊಂಡು ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಇದನ್ನ ಮಿದ್ಕೊಂತಾನೆ ನೋಡ್ರಿ. ಇದರಿಂದ ನಾನಿಲ್ಲೇ ಕೋಡ್ಬಳೆ ಮಾಡ್ಕೊಳಕತ್ತಾನೆ. ಮಿನಿ ಕೋಡ್ಬಳೆಗೆನ ನಾನಿಲ್ಲೇ ಉಪ್ಪು ಹಾಕ್ಕೊಳಕತ್ತಿಲ್ಲ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹಾಕಿರೋದ್ರಿಂದ ಯಾವುದೇ ರೀತಿ ಉಪ್ಪು ಹಾಕಿಲ್ಲ. ಅದನ್ನು ಸಾಫ್ಟಾಗಿ ನಾದ್ಕೊಂಡು ಈ ರೀತಿ ಕೈಲೇ ನೀವು ಹಿಂಗಾದರೂ ಮಾಡಿಕೊಂಡು ಕೋಡ್ಬಳೆ ಮಾಡ್ಕೋಬೋದಿಲ್ಲೇ. ನೀವು ನೋಡ್ತಿರ್ಬೋದು ಇಷ್ಟು ಚಿಕ್ಕ ಕೋಡ್ಬಳೆಗೆನ ನಾನಿಲ್ಲೇ ಮಾಡ್ಕೊಳಕತ್ತಾನೆ. ಆಮೇಲೆ ಇನ್ನೊಂದೇನಂತಂದ್ರೆ ಈ ರೀತಿ ನೀವು ಪ್ಲೇಟ್ ಮೇಲೆ ಹೊಸದು ಕೂಡ ಮಾಡ್ಕೋಬೋದು ಈಸಿಯಾಗಿ. ನಾನಿಲ್ಲೇ 2 ಮೆಥಡ್ ತೋರಿಸೇನೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಮೆಥಡ್ನ ನೀವು ಫಾಲೋ ಮಾಡಿರಿ. ನಿಜ ಹೇಳ್ತಾನೆ ಇಷ್ಟು ಮಸ್ತಾಗಿರ್ತಾವಂದ್ರೆ ಇವು ಸೂಪರ್ ಆಗಿರ್ತಾವು ಬ್ರೆಡ್ಡಿನ ಕೋಡ್ಬಳೆ. ಒಂದ್ಸಲ ಟ್ರೈ ಮಾಡಿರಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನಿವಾಗ ಇದೇ ರೀತಿ ಎಲ್ಲ ಹಿಟ್ಟಿನ ಕೋಡ್ಬಳೆಗೇನು ಮಾಡ್ಕೊತಾನೆ ನೋಡ್ರಿ. ಒಂದೇ ಸಲ ಮಾಡಿಟ್ಕೋರಿ, ಅಂದ್ರೆ ಕರಿಯೋವಾಗ ನಿಮ್ಗೆ ಈಸಿ ಆಕತಿ.
ಸೊ ಇವಾಗ ನಾನು ಎಲ್ಲಾನು ಇದೇ ರೀತಿ ಮಾಡಿ ಇಟ್ಕೊಂಡನಿಲ್ಲೇ ತೋರ್ಸಾಕತ್ತ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲ್ ಒಳಗೆ ಬಂದಾವ ಅಂತೇಳಿ. ಸೊ ಇವಾಗ ನೆಕ್ಸ್ಟ್ ಇದನ್ನು ಎಣ್ಣೆಯೊಳಗೆ ಕರಿಯೋಣಂತ. ಇವಾಗ ನಾನು ಕಾದಿರುವಂಥ ಎಣ್ಣೆಗೆ ಒಂದೊಂದು ಹಾಕ್ತಾನೆ ನೋಡ್ರಿ. ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋರಿ, ಇಲ್ಲ ಬೇಗ ಕಪ್ಪಾಗ್ಬಿಡ್ತಾವು. ಆದ್ರಿಂದ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೊಂದು ಹಾಕ್ರಿ, ಒಮ್ಮೆಲೆ ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ಕೋಡ್ಬೇಳೆ ಹಾಕಿದ ತಕ್ಷಣ ಸ್ಪೂನ್ ಹಾಕಕ್ಕೆ ಹೋಗ್ಬೇಡ್ರಿ. ಇವಾಗ ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ಎಲ್ಲಾನು ತಿರುಗಿ ಹಾಕೊಳಕತ್ತೀನಿ. ನೀವು ಹಂಗೆ ಮಾಡ್ರಿ, ಇಲ್ಲಾಂದ್ರೆ ಅವು ಕಟ್ಟಾಗೋ ಚಾನ್ಸಸ್ ಇರ್ತಾವು. ಅದಕ್ಕೆ ಇವಾಗ ನಾನಿಲ್ಲೇ ಎರಡೂ ಕಡೆ ಬೇಯಿಸ್ಕೊಂಡು ಈ ರೀತಿ ಪೂರ ಕಪ್ಪು ಅಲ್ಲ, ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಚೆಂದಾಗೆ ಫ್ರೈ ಮಾಡ್ಕೊಂಡ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗೂ ಇರ್ತಾವೆ, ಒಟ್ಟ ಮೆತ್ತಗಾಗಲ್ಲ, ಅಷ್ಟು ಚೆನ್ನಾಗಿರ್ತಾವೆ ಈ ಕೋಡ್ಬಳೆ. ನಾನು ಇಲ್ಲಿವರೆಗೂ ಏನೆಲ್ಲ ಫ್ರೈ ಮಾಡಿರೋ ಐಟಮ್ಸ್ನ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು ಬ್ರೆಡ್ಡಿಂದ ನಾವು ಮಾಡಿರುವಂಥ ಸೇವು ನಾನು ಮುರಿದು ತೋರಿಸ್ತೇನೆ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತೇಳಿ. ತುಂಬ ಚೆನ್ನಾಗಿರ್ತಾವೆ, ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಇದು ಬೂಂದಿ ಕಾಳು, ಇದು ಅಷ್ಟು ತುಂಬ ಕ್ರಿಸ್ಪಿ. ಮತ್ತು ಕೋಡ್ಬಳೆ ತೋರಿಸ್ತೇನೆ ನೋಡ್ರಿ ನಾನು ನಿಮ್ಗೆ, ಎಷ್ಟೊಂದು ಕ್ರಿಸ್ಪಿ ಅಂದ್ರೆ ನೀವು ಅನ್ಸೋದೇ ಇಲ್ಲ ಇದು ಬ್ರೆಡ್ಡಿಂದ ಅಂತೇಳಿ, ಅಷ್ಟು ಚೆನ್ನಾಗಿರ್ತಾವೆ. ಸೊ ಇದು ಹುರಿದಂಥವು. ಆಮೇಲೆ ಡ್ರೈ ಫ್ರೂಟ್ಸು. ನೆಕ್ಸ್ಟ್ ನಾನೀಗ ಒಂದು ಪರಾತದಂಥದ್ದು ಅಗಲವಾದ ತೊಗೊಂಡು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ಮೊದಲಿಗೆ ನಾನು ಈ ಸೇವನ್ನ ಹಾಕ್ಕೊಳಕತ್ತಾನೆ ಇದಕ್ಕೆ, ಆಮೇಲೆ ಬೂಂದಿ ಕಾಳು ಹಾಕ್ಕೊಂಡನಿ, ಆಮೇಲೆ ಇದಕ್ಕೆ ನಾನು ಇವಾಗ ಕರೆದಿರುವಂಥ ಶೇಂಗಾ ಮತ್ತು ಪುಟಾಣಿ ಕಾಳು ಮತ್ತು ಇವಾಗ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಂಡನಿ. ಆಮೇಲೆ ಕೋಡ್ಬಳೆ ಏನಿದ್ವಲ್ರಿ ಅವನ್ನ ಸ್ವಲ್ಪ ನಾನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳಕತ್ತಾನೆ ನೋಡ್ರಿ. ನೆಕ್ಸ್ಟ್ ನಾನು ಇವಾಗ ಇದನ್ನು ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊತಾನೆ ಕೈಲೇನ. ಇವಾಗ ನಾವು ಒಂದು ಕುಟ್ಟಾಣಿಗೆ ಕಾಳು ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಚಂದಾಗ ಕುಟ್ಟಿ ಈ ರೀತಿ ಪುಡಿ ಮಾಡಿಕೊಂಡು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳಕತ್ತಾನೆ ನೋಡ್ರಿ. ಈಗ ಹಾಕ್ಕೊಂಡು ಇದಕ್ಕೆ ನಾನೀಗ ಖಾರ ಹಾಕ್ಕೊಳಕತ್ತಾನೆ. ನೀವು ಜಾಸ್ತಿ ಖಾರ ಇಷ್ಟಪಡೋರಾದ್ರೆ ಜಾಸ್ತಿ ಖಾರ ಹಾಕೋರಿ. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಯೂಸ್ ಮಾಡೇನಿ, ಕಲರ್ ಚೆನ್ನಾಗಿ ಬರಲಿ ಅಂತೇಳಿ. ಆಮೇಲೆ ಇದನ್ನು ಅಷ್ಟೇ ಚಂದಾಗ ಪೆಪ್ಪರ್ ಪುಡಿ ಏನು ಹಾಕಿದ್ವಲ್ಲ ನಾವು, ಅದು ಮತ್ತು ಖಾರ ಎಲ್ಲ ಹೊಂದ್ಕೋಬೇಕು. ಆ ರೀತಿ ಇದನ್ನು ಎರಡೂ ಕೈಲೇ ಈ ರೀತಿ ಒಂದು 2-3 ಸೆಕೆಂಡ್ ಆದರೂ ನೀವು ಚಂದಾಗ ಮಿಕ್ಸ್ ಮಾಡ್ಕೊರಿ. ಇವಾಗಿದು ರೆಡಿ ಆಯಿತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂಥೇಳಿ. ಸೊ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಸೇವ್ ಬಂದತೆ ಅಂಥೇಳಿ. ತಿನ್ನೋದಕ್ಕೂ ಅಷ್ಟೇ ಬೇಕ್ರಿ ಸ್ಟೈಲ್ ಒಳಗೆ ಪರ್ಫೆಕ್ಟ್ ಆಗಿರ್ತತಿ ಟೇಸ್ಟು. ಕೋಡ್ಬಳಿಗೆ ಅಂತೂ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರ್ತತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದೇ ಹಿಟ್ಟನ್ನ ಬಳಸ್ಕೊಂಡು ಕೋಡ್ಬಳೆ ಮತ್ತು ಮಿಕ್ಸ್ಚರ್ ಎರಡೂ ಮಾಡಿ ತೋರಿಸೇನೆ ನಾನಿಲ್ಲೇ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಲೈಕು ನಿಮ್ಮ ಸಬ್ಸ್ಕ್ರೈಬು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತತಿ. ಅದಕ್ಕೆ ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.